ಶ್ರೀ ಕಾಣಿಪಾಕ ವರಸಿದ್ಧಿ ವಿನಾಯಕ ದೇವಾಲಯ. ಈ ದೇವಾಲಯವು ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಇದೆ. ಈ ದೇವಾಲಯದಲ್ಲಿ ಇರುವಂತಹ ವಿಗ್ರಹವನ್ನು ಯಾರೂ ಕೂಡ ಕೆತ್ತನೆ ಮಾಡಿಲ್ಲ. ಸಾಕ್ಷಾತ್ತು ಆ ಗಣಪತಿಯೇ ಸ್ವಯಂಭೂ ವಿಗ್ರಹವಾಗಿ ಇಲ್ಲಿ ನೆಲೆಸಿದ್ದಾರೆ. ಹಾಗೆ ಇಲ್ಲಿ ಆಶ್ಚರ್ಯ ಏನು ಅಂದರೆ, ಆ ಆಲಯದಲ್ಲಿ ಇರ್ತಕ್ಕಂತಹ ವಿಗ್ರಹ ಪ್ರತಿ ವರ್ಷ ಬೆಳೆಯುತ್ತಲೇ ಇತ್ತು. ಈ ದೇವಾಲಯದಲ್ಲಿ ಕೊಡುವಂತಹ ತೀರ್ಥವನ್ನು ಸೇವಿಸಿದರೆ ಮನುಷ್ಯರ ರೋಗ ನಿವಾರಣೆಯಾಗುತ್ತದೆ. ಪೂರ್ವ ಕಾಣಿಪಾಕ ಎಂಬ ಗ್ರಾಮದ ಹೆಸರು ವಿಹಾರಿಪುರವಾಗಿತ್ತು. ಈ ಗ್ರಾಮವನ್ನು ಚೋಳರು ಪರಿಪಾಲನೆಯನ್ನು ಮಾಡ್ತಾಯಿದ್ರು. 1000 ವರ್ಷಗಳ ಹಿಂದೆ ವಿಹಾರಿಪುರ ಕಾಣಿಪಾಕವಾಗಿ ಬದಲಾವಣೆಯಾಗುತ್ತೆ. ಆ ಸಮಯದಲ್ಲಿ ಆ ಗ್ರಾಮದಲ್ಲಿ 3 ಜನ ಅಂಗವಿಕಲರಾದಂತಹ ಅಣ್ಣ ತಮ್ಮಂದಿರು ಇದ್ದರು. ಒಬ್ಬರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಒಬ್ಬರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಮತ್ತೊಬ್ಬರಿಗೆ ಮಾತು ಬರ್ತಾ ಇರಲಿಲ್ಲ. ಆದರೂ ಕೂಡ ಆ 3 ಜನ ಅಣ್ಣ ತಮ್ಮಂದಿರು ಯಾರ ಸಹಾಯವನ್ನು ಕೂಡ ಬೇಡದೆ ಅವ್ರಿಗಿದ್ದಂತಹ ಚಿಕ್ಕ ಹೊಲದಲ್ಲಿ ವ್ಯವಸಾಯವನ್ನು ಮಾಡ್ತಾಯಿದ್ರು. ಒಂದು ಸಮಯದಲ್ಲಿ ಅವರ ಹೊಲದಲ್ಲಿದ್ದಂತಹ ಬಾವಿಯಲ್ಲಿ ನೀರು ಇಲ್ಲದಂತಾಗಿ ಬಾವಿ ಒಣಗೋಗಿರುತ್ತೆ. ಇವರು 3 ಜನ ಮತ್ತು ಇನ್ನಿಬ್ಬರು ಸೇರಿ ಅದೇ ಬಾವಿಯನ್ನು ಇನ್ನೂ ಸ್ವಲ್ಪ ಅಗೆಯೋದಕ್ಕೆ ಮುಂದಾಗ್ತಾರೆ. ಆ ಬಾವಿಯನ್ನು ಅಗಿಬೇಕಾದ್ರೆ ಹಾರೆಗೆ ಒಂದು ಬಂಡೆ ಸಿಕ್ಕಿ ಒಂದು ಶಬ್ದ ಬರುತ್ತೆ. ಹಾಗೆ ಕೆಳಗಡೆ ಇದ್ದವರು ಮೇಲ್ಗಡೆ ಇರೋರನ್ನ ಕರೀತಾರೆ, ಬನ್ನಿ ಈ ಬಂಡೆಯನ್ನು ತೆಗೆದ್ರೆ ನೀರು ಬರಬಹುದು ಅಂತ. ಹಾಗೆ ಮತ್ತೊಬ್ಬರು ಬಾವಿ ಒಳಗಡೆ ಇಳಿದು ಆ ಬಂಡೆಯನ್ನು ತೆಗೆಯುವ ಪ್ರಯತ್ನವನ್ನು ಮಾಡುವಾಗ ಹಾರೆ ಮತ್ತೊಂದು ಸಲ ಆ ಬಂಡೆಗೆ ತಾಕಿದ ತಕ್ಷಣ ಆ ಸುತ್ತಮುತ್ತ ಇರುವಂತಹ ಮಣ್ಣು ಪೂರ್ತಿ ಕೆಂಪಾಯಿತು. ಅಂದರೆ ಆ ಬಂಡೆಯಿಂದ ರಕ್ತವು ಬರ್ತಾ ಇರೋದನ್ನು ಒಬ್ಬರು ಗಮನಿಸ್ತಾರೆ. ಆ ಬಂಡೆಯಿಂದ ರಕ್ತವು ಬರುತ್ತಾ ಇರೋದನ್ನು ನೋಡಿ ಎಲ್ಲರೂ ಕೂಡ ಸೇರಿ ಆ ಬಂಡೆಯನ್ನು ಹೊರಗಡೆ ತೆಗಿತಾರೆ. ಬಂಡೆಯನ್ನು ತೆಗೆದ ತಕ್ಷಣ ನೀರು ಬರುತ್ತೆ. ಆ ನೀರು ಬಂದ ಸಂತೋಷದಲ್ಲಿ ಆ ನೀರನ್ನು 3 ಜನ ಕೂಡ ಕುಡಿತಾರೆ. ಕುಡಿದ ತಕ್ಷಣ ಅವರಿಗೆ ಅಂಗವಿಕಲತೆ ಹೊರಟೋಗುತ್ತೆ. ಅದನ್ನು ನೋಡಿದ ಮತ್ತಿಬ್ಬರು ಆಶ್ಚರ್ಯಗೊಳ್ತಾರೆ. ಮತ್ತು ಊರಿನವ್ರನ್ನೆಲ್ಲರೂ ಕೂಡ ಕರೆಸ್ತಾರೆ, ಈ ಬಂಡೆಯಿಂದ ರಕ್ತವು ಬರ್ತಾ ಇದೆ ಅಂತ. ಆ ಬಂಡೆಯನ್ನು ನೀರಿನಿಂದ ನೀಟಾಗಿ ತೊಳಿತಾರೆ. ನಂತರ ನೋಡಿದ್ರೆ ಗೊತ್ತಾಗುತ್ತೆ ಅದು ಗಣಪತಿಯ ಸ್ವಯಂಭೂ ವಿಗ್ರಹ ಅಂತ. ನಂತರ ಸುತ್ತಮುತ್ತ ಊರಿನಲ್ಲಿರತಕ್ಕಂತಹ ಎಲ್ಲರೂ ಕೂಡ ಬಂದು ಕಾಯಿಯನ್ನು ಹೊಡೆದು ಪೂಜೆಯನ್ನು ಅರ್ಪಣೆ ಮಾಡ್ತಾರೆ. ಅಲ್ಲಿಗೆ ಬಂದಂತಹ ಪ್ರತಿ ಭಕ್ತರು ಕೂಡ ಸಾವಿರಾರು ತೆಂಗಿನಕಾಯಿಗಳನ್ನು ಹೊಡೆದು ಗಣಪತಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ತೆಂಗಿನಕಾಯಿಯ ನೀರು 1 ಎಕರೆಯಷ್ಟು ನದಿಯಂತೆ ಹರಿಯತೊಡಗಿತು. ಆಗಲಿಂದಲೇ ಆ ಪ್ರದೇಶವನ್ನು ಕಾಣಿಪಾಕಂ ಎಂದು ಕರೆಯಲಾಯಿತು. ಇದರ ಅರ್ಥ ತಮಿಳಿನಲ್ಲಿ ಕಾಣಿ ಎಂದರೆ ತೇವ ಎಂದು, ಪಾಕಂ ಎಂದರೆ ನೀರಿನ ಹರಿವು ಎಂದು ಅರ್ಥ. ಆಗಲಿಂದಲೇ ಕಾಣಿಪಾಕಂ ಎಂಬ ಹೆಸರು ಆ ಪ್ರದೇಶಕ್ಕೆ ಬಂತು. ಈ ಹಿಂದೆಯವರೆಗೂ ಕಾಣಿಪಾಕಂನಲ್ಲಿ ವಿಗ್ರಹ ಬಾವಿಯಲ್ಲೇ ಇರ್ತಿತ್ತು. ಇತ್ತೀಚೆಗಷ್ಟೇ ಆ ವಿಗ್ರಹವನ್ನು ತೆಗೆದು ಹೊರಗಡೆ ಇಟ್ಟಿದ್ದಾರೆ ಭಕ್ತರ ದರ್ಶನಕ್ಕಾಗಿ. ಅದರ ಪಕ್ಕದಲ್ಲೇ ಮತ್ತೊಂದು ಬಾವಿ ಇದೆ. ಅಲ್ಲಿ ಅವರ ವಾಹನ ಮೂಷಿಕ ಅಂದರೆ ಇಲಿ ಇರ್ತಕ್ಕಂಥದ್ದು. ಅಲ್ಲಿ ಯಾರಾದರೂ ತನಗೆ ಇಷ್ಟವಾದಂತಹ ಪದಾರ್ಥಗಳನ್ನು ಬಿಟ್ಟರೆ ಅವರ ಬೇಡಿಕೆ ನೆರವೇರುತ್ತೆ ಎಂಬ ನಂಬಿಕೆ. ಈ ದೇವಾಲಯಕ್ಕೆ 1000 ವರ್ಷಗಳ ಇತಿಹಾಸ ಇದೆ. ಈ ದೇವಾಲಯವನ್ನು ಕೊಳುತುಂಗ ಚೋಳ ಎಂಬ ರಾಜರು 11ನೇ ಶತಮಾನದಲ್ಲಿ ನಿರ್ಮಿಸಿದರು. ನಂತರ 14ನೇ ಶತಮಾನದಲ್ಲಿ ವಿಜಯನಗರ ರಾಜರು ಕೂಡ ಈ ದೇವಾಲಯವನ್ನು ಅಭಿವೃದ್ಧಿ ಮಾಡಿದರು. ಈ ದೇವಾಲಯದಲ್ಲಿ ಪಾಂಡ್ಯ, ಚೋಳ, ಗಂಗವಂಶಸ್ಥರ ಶಾಸನಗಳು ಕೂಡ ಸಿಕ್ಕಿದೆ. ಈ ದೇವಾಲಯವನ್ನು ನಿರ್ಮಿಸಿದ ಮೇಲೆ ಒಳಗೆ ಇರತಕ್ಕಂತಹ ಸ್ವಾಮಿ ವಿನಾಯಕ ಕಾಲಕ್ರಮೇಣ ಬೆಳೆಯುತ್ತಿದ್ದಾರೆ ಅಂತ ಹೇಳೋದಲ್ಲ, ಕೆಲವು ಪ್ರೂಫ್ಗಳು ಕೂಡ ಇದೆ. ಉದಾಹರಣೆಗೆ ಅಲ್ಲಿ ಬೆಳ್ಳಿ ಕವಚವನ್ನು ಮಾಡ್ತಾರಲ್ವ, ಅದು ಕಾಲಕ್ರಮೇಣ ಚಿಕ್ಕದಾಗುತ್ತಾ ಹೋಗ್ತಾ ಇತ್ತು. ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಬೆಳ್ಳಿಯ ಕವಚಗಳನ್ನು ಮಾಡಿಸ್ತಾ ಇದ್ರು. ನಂತರ ಸ್ವಾಮಿಯ ಬೆಳವಣಿಗೆ ಕಾರಣದಿಂದ ಅಲ್ಲಿಗೆ ಬೆಳ್ಳಿ ಕವಚವನ್ನು ಅಲಂಕರಿಸುವುದನ್ನು ನಿಲ್ಲಿಸಿದ್ದಾರೆ ಸದ್ಯಕ್ಕೆ. ಈ ದೇವಾಲಯದ ಮತ್ತೊಂದು ವಿಶೇಷ ಏನು ಅಂದರೆ, ಅಲ್ಲಿರ್ತಕ್ಕಂತಹ ಸ್ವಾಮಿ ವಿನಾಯಕರನ್ನು ನಾವು ನ್ಯಾಯಾಧೀಶರು ಅಂತ ಕೂಡ ಕರೀಬಹುದು. ಇಲ್ಲಿ ಸ್ವಾಮಿ ಎದುರುಗಡೆ ಸತ್ಯ ಪ್ರಮಾಣಗಳನ್ನು ಕೂಡ ಮಾಡಿಸ್ತಾರೆ. ಅಲ್ಲಿಗೆ ಬಂದು ಕೂಡ ಯಾರಾದರೂ ಸುಳ್ಳು ಹೇಳಿದ್ರೆ 6 ತಿಂಗಳ ಒಳಗೆ ಅವರಿಗೆ ಸಾಕಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡುವಂತಹ ಕೆಲವು ಪನಿಷ್ಮೆಂಟ್ಗಳನ್ನ ಸ್ವಾಮಿ ವಿನಾಯಕ ಕೊಡ್ತಾರೆ. ಇದು ಪ್ರೂಫ್ ಕೂಡ ಇದೆ. ಇದು ಹೇಗೆ ಮಾಡಬೇಕು ಅಂದರೆ, ದೇವಾಲಯದ ಮುಂದೆ ಒಂದು ಪುಷ್ಕರಣಿ ಅಥವಾ ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ಸ್ನಾನವನ್ನು ಮಾಡಿ ದೇವಾಲಯದ ಸುತ್ತ 3 ಪ್ರದಕ್ಷಿಣೆಗಳನ್ನು ಮಾಡಿ ನಂತರ ದೇವಾಲಯದ ಒಳಗೆ ಪ್ರವೇಶವನ್ನು ಮಾಡ್ತಾರೆ. ಅಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ.
ಅಲ್ಲಿ ವಾದ ವಿವಾದಗಳು ಮಾಡುವಂತಹ ಇಬ್ಬರು ಮಾತ್ರ ಅಲ್ಲೇ ಇರ್ತಾರೆ. ಸ್ವಾಮಿಯ ಮುಂದೆನೇ ಇಬ್ಬರು ಕೂಡ ವಾದಗಳನ್ನು ಮಾಡ್ತಾರೆ. ಕೆಲವು ಜನ ಅಲ್ಲಿ ಸ್ನಾನ ಮಾಡಿ 3 ಪ್ರದಕ್ಷಿಣೆ ಮಾಡಿ ಒಳಗಡೆ ಹೋಗಿದ ತಕ್ಷಣ ಅವರೇ ತಪ್ಪುಗಳನ್ನು ಒಪ್ಪಿಕೊಂಡಂತಹ ಸಾಕಷ್ಟು ಪುರಾವೆಗಳಿದ್ದಾವೆ. ಹಾಗೇನಾದರೂ ಒಪ್ಪಿಕೊಳ್ಳದೆ ಯಾರಾದರೂ ಸುಳ್ಳನ್ನು ಹೇಳಿ ಹೋದರೆ ಅವರಿಗೆ ಮೆಂಟಲಿ ಅಪ್ಸೆಟ್ ಆಗಿ ಏನೇನೋ ಹುಚ್ಚುಚ್ಚು ಕನಸುಗಳು, ಭಗವಂತ ಕೆಲವು ಪನಿಷ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನಂತರ ಅವರು ಪ್ರಾಯಶ್ಚಿತ್ತ ಹೊಂದಿ ನಾನೇ ತಪ್ಪು ಮಾಡಿದ್ದೀನಿ ಅಂತ ಅಲ್ಲಿ ಬಂದು ಮತ್ತೆ ಪಶ್ಚಾತ್ತಾಪದಿಂದ ಅವರು ತಪ್ಪನ್ನು ಒಪ್ಪಿಕೊಂಡ್ರೆ 41 ದಿನಗಳ ಕಾಲ ಆ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಮತ್ತೆ ಭಗವಂತನ ಬಳಿ ಹೋಗಿ ಕ್ಷಮೆಯನ್ನು ಕೇಳಬೇಕು. ಅವರ ಪಶ್ಚಾತ್ತಾಪ ನಿಜವಾದರೆ ಆ ಸ್ವಾಮಿ ವಿಘ್ನೇಶ್ವರನೇ ಅವರ ಸಮಸ್ಯೆಗಳನ್ನು ನಿವಾರಿಸ್ತಾರೆ. ಹಾಗೆ ಇಲ್ಲಿ ಕೆಲವು ದುರಾಭ್ಯಾಸಗಳಿಗೆ ಒಳಗಾದಂತಹ ಅಥವಾ ಶರಣಾದಂತಹ ಕೆಲವು ವ್ಯಕ್ತಿಗಳು, ಅಂದರೆ ಈ ಮದ್ಯಪಾನ ಧೂಮಪಾನಕ್ಕೆ ಅಡಿಕ್ಟ್ ಆಗಿರ್ತಾರಲ್ಲ, ಅಂಥವ್ರನ್ನೂ ಕೂಡ ಕರ್ಕೊಂಬಂದು ಪ್ರಮಾಣವನ್ನು ಮಾಡಿಸ್ತಾರೆ. ಹಾಗೆ ಈ ದೇವಾಲಯದಲ್ಲಿ ಒಂದು ಸರ್ಪ ಓಡಾಡ್ತಾ ಇರುತ್ತೆ. ಆ ಸರ್ಪ ಭಕ್ತರ ಕಣ್ಣಿಗೂ ಕೂಡ ಕಾಣಿಸ್ತಾ ಇರುತ್ತೆ. ಅದರ ತಲೆಯಲ್ಲಿ ಒಂದು ಮಣಿಯಂತೆ ಹೊಳಿತಾ ಇರುತ್ತೆ ಅಂತ ಸಾಕಷ್ಟು ಭಕ್ತರು ಹೇಳಿದ್ದಾರೆ. ಆ ಸರ್ಪ ಇದುವರೆಗೂ ಕೂಡ ಅಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಆಗಲಿ ಯಾರಿಗೇ ಆಗಲಿ ಯಾವುದೇ ರೀತಿ ತೊಂದರೆಯನ್ನು ಕೊಟ್ಟಿಲ್ಲ. ಓಂ ಶ್ರೀ ಗಂಗಣಪತೇ ನಮೋ ನಮಃ, ಶ್ರೀ ಮಹಾಗಣಾಧಿಪತೇ ನಮೋ ನಮಃ, ಶ್ರೀ ಕಾಣಿಪಾಕ ವರಸಿದ್ಧಿ ವಿನಾಯಕನೇ ನಮೋ ನಮಃ.